ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾನಿವತ್ತು ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಎದುರಿಗೆ ಬಂದು ನಿಂತಿದ್ದೇನೆ. ಇನ್ನೇನು 23ನೇ ತಾರೀಕು ಏಪ್ರಿಲ್ 26 ದಿನಾಂಕ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಬ್ರಹ್ಮ ಕಲಶೋತ್ಸವಕ್ಕೆ. ನೋಡಿ ಎಷ್ಟು ಕೆಲಸ ಆಗ್ತಾ ಉಂಟು ಅಂತ. ಕೇವಲ 45 ದಿನ ಮಾತ್ರ ಬಾಕಿ ಉಳಿದಿದೆ. ಅಷ್ಟು ಸ್ವಲ್ಪ ಸಮಯದಲ್ಲಿ ಇನ್ನೂ ಎಷ್ಟು ಕೆಲಸ ಬಾಕಿ ಉಂಟು ನೋಡಿ. ಈಗ ಎದುರಿನ ಒಂದು ಕಾರ್ವಿಂಗ್ ಕೆಲಸ, ಮಾಡಿನ ಕೆಲಸ ಎಲ್ಲ ನಡೀತಾ ಉಂಟು ನೋಡಿ. ಇಲ್ಲಿ ಕಾರ್ಮಿಕರು ಆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಆ ಸಿಮೆಂಟ್ನಲ್ಲಿ ಮಾಡಿರೋಂಥ ಡಿಸೈನ್ ನೋಡ್ತಾ ಇದ್ದೀರಿ ನೀವೀಗ. ಇನ್ನೂ ಹಲವಾರು ಕೆಲಸ ಬಾಕಿ ಉಂಟು ನೋಡಿ. ಎಷ್ಟು ಕೆಲಸ ಆಯಿತು ಮರದ್ದು. ಇನ್ನು ಇದ್ರ ಮೇಲೆ ತಾಮ್ರದ ಹೊದಿಕೆ ಹಾಕಬೇಕು. ಆ ತಾಮ್ರದ ಹೊದಿಕೆ ಹಾಕಬೇಕು. ನೋಡಿ, ಇದು ಸೈಡಲ್ಲಿ ಕಾಣ್ತಾ ಉಂಟು ನಿಮಗೆ. ಈ ಗೋಡೆಗೆ ಸಹ ಅದೇ ಥರ ಕಂಬಗಳ ಹಾಗೆ ಡಿಸೈನ್ ಮಾಡ್ತಾರೆ ಅಂತ ಕಾಣ್ತದೆ. ಯಾಕಂದರೆ ಆ ಬದಿಯಲ್ಲಿ ಕೂಡ ಮಾಡ್ತಾಯಿದ್ರು. ಎಲ್ಲ ಗೋಡೆಗೂ ಆ ಸಿಮೆಂಟಿನ ವರ್ಕು ತುಂಬ ಉಂಟು. ಇದು ಕೆರೆ ಎದುರು ಒಂದು ಮಂಟಪದ ಹಾಗೆ ಮಾಡ್ತಾ ಇದ್ದಾರೆ. ಎಲ್ಲ ಮರದ ಕೆಲಸ ಮಾಡಿಟ್ಟಿದ್ದಾರೆ. ಮರದ ಕಂಬ ತುಂಬ ಚೆಂದ ಕಾಣ್ತಾ ಉಂಟು. ಮೊದಲು ಈ ಥರ ಇರಲಿಲ್ಲ. ಇದು ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಮರದ ಕೆಲಸ ಆಗಿದೆ. ಇದರ ಮೇಲೆ ಹಂಚು ಹಾಕ್ತಾರೆ ಅಂತ ಕಾಣ್ತದೆ. ಯಾಕಂದರೆ ಬದಿಯಲ್ಲಿ ಹಂಚನ್ನು ತಂದಿಟ್ಟಿದ್ದಾರೆ. ಇದು ನಾವು ಎದುರು ನೋಡಿತ್ತಲ್ಲ, ಅದರದ್ದೇ ಒಳಭಾಗದಲ್ಲಿ ಕೂಡ ದೊಡ್ಡದಾದ ಜಗಲಿ. ಆ ಜಗಲಿಯ ಆಚೆ ಈಚೆ ಕಲ್ಲಿನ ಕಂಬ ಕೂಡ ಹಾಕಿದ್ದಾರೆ. ಈ ಮಾಡಿಗೆ ಕೂಡ ತಾಮ್ರದ ಶೀಟು ತಗಡನ್ನು ಹೊಡಿತಾರೆ. ಮೊನ್ನೆ ಆದಿತ್ಯವಾರ ಅಂದರೆ 8ನೇ ತಾರೀಕು ಧ್ವಜಸ್ತಂಭವನ್ನು ಕೂತ್ಕೊಳಿಸಿದ್ದಾರೆ. ದೊಡ್ಡ ಕ್ರೇನನ್ನು ಬಳಸಿ ಅದನ್ನು ಎಣ್ಣೆಯಿಂದ ತೆಗೆದು 2 ದಿವಸ ಇಟ್ಟಿದ್ದರು. ತದನಂತರ ವಿಧಿವಿಧಾನಗಳಿಂದಾಗಿ ಅದನ್ನು ಪೂಜೆ ಮಾಡಿ ಸರ್ತ ಮಾಡಿ ನಿಲ್ಲಿಸಿದ್ದಾರೆ. ನೋಡಿ, ಅದು ಇನ್ನು ಅದರ ಆ ಒಂದು ಹಾಕಿರುವಂಥ ಫೌಂಡೇಶನ್, ಅದರ ಸೈಡಲ್ಲಿ ಇನ್ನೂ ಬೇರೆ ಕಲ್ಲನ್ನು ಕೂಡ ಕಟ್ತಾರೆ ಅಂತ ಕಾಣ್ತದೆ. ಹೊಸದಾಗಿ 2 ಕಲ್ಲಿನ ಕಂಬ ಕುತ್ಕೊಳಿಸಿದ್ದಾರೆ. ಭಾಳ ಚೆಂದ ಉಂಟು. ದೊಡ್ಡದಾದ ಕಲ್ಲಿನ ಕಂಬ. ಆ ಕೊಡಿಮರದ ಎದುರು, ಧ್ವಜಸ್ತಂಭದ ಎದುರು 2 ಕಂಬ ಹಾಕಿದ್ದಾರೆ. ಮತ್ತು ದೂರದಲ್ಲಿ ಒಂದು ನಿಮಗೆ ಕಾಣ್ತಾ ಉಂಟು. ಈಗ ಇದು ಒಂದು ಯಾಗಶಾಲೆಯಾಗಿ ಕಾಣ್ತಾ ಉಂಟು. ಬಹುಶಃ ಯಾಗ ಮಾಡಲಿಕ್ಕೆಲ್ಲ ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಕಾಣ್ತದೆ. ಗೊತ್ತಿಲ್ಲ. ಕೆಲಸ ನಡೀತಾ ಉಂಟು. ಕಬ್ಬಿಣದ ಕೆಲಸ ನಡೀತಾ ಉಂಟು. ನೋಡ್ತಾ ಇದ್ದೀರಿ. ಇದೆಲ್ಲ ಈಗ ಎಷ್ಟು ಸಾಧ್ಯವೋ ಅಷ್ಟು ಬೇಗದಲ್ಲಿ ಮುಗಿಸುವ ಪ್ರಯತ್ನದಲ್ಲಿದ್ದಾರೆ. ಇಲ್ಲಿ JCBಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಸುತ್ತಿಗೆ ಹಾಸುಕಲ್ಲನ್ನು ಹಾಕ್ತಾ ಇದ್ದಾರೆ ಅಂತ ಕಾಣ್ತದೆ. ಹಾಸುಕಲ್ಲೆಲ್ಲ ಬಂದು ಸುಮಾರು ಈ ಜಾಗದಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಹೊಸತಾಗಿ ಕಂಬಗಳನ್ನು ಹಾಕಿದ್ದಾರೆ ಹೊರಗಿನ ಪ್ರದೇಶದಲ್ಲಿ. ಬಹಳ ಚಂದ ಉಂಟು. ತುಂಬ ನೈಸಾಗಿ ಮಾಡಿದ್ದಾರೆ. ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇನ್ನು 45 ದಿನದೊಳಗೆ ಇದು ಮುಗಿಸಬೇಕು ಅಂತ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ತದನಂತರ ಒಳಗೆ ನೆಲಕ್ಕೆ ಹಾಸುಕಲ್ಲು ಹಾಕಿದ್ದಾರೆ. ಗ್ರಾನೈಟಿನ ದೊಡ್ಡ ದೊಡ್ಡ ಕಲ್ಲುಗಳು. ಇಲ್ಲೂ ಕೂಡ ಸುಮಾರು ಕೆಲಸ ಬಾಕಿ ಉಂಟು. ಒಂದು ಸೈಡ್ ಮಾತ್ರ ಮೇಲಿನ ಮಾಡು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ಕೆಲಸ ಬಾಕಿ ಉಂಟು ನೋಡಿ. ಇದು ಒಂದು ಸೈಡಲ್ಲೇ ಆಗಿದೆ. ಇದು ಹಿಂಬದಿ, ದೇವಸ್ಥಾನದ ಗರ್ಭಗುಡಿಯ ಹಿಂಬದಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಕೂಡ ತಾಮ್ರದ ತಗಡನ್ನು ಹಾಕ್ತಾರೆ. ಗರ್ಭಗುಡಿಯ ಮೇಲೆ ಹಾಕಿದ್ದಾರೆ. ತೀರ್ಥ ಮಂಟಪದ ಮೇಲೆ ಕೂಡ ತಾಮ್ರದ ತಗಡನ್ನು ಹಾಕಿದ್ದಾರೆ. ಇನ್ನು ಇದು ಗಣಪತಿ ಗುಡಿ. ಇಲ್ಲಿ ಕೂಡ ಇನ್ನೂ ಏನು ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ.
ಕೆಲಸದವರು ಕೆಲಸ ಮಾಡ್ತಾ ಇದ್ದಾರೆ. ಮರದ ಕೆಲಸ ಸುಮಾರು ಕೆಲಸ ಬಾಕಿ ಉಂಟು, ಆದರೂ 45 ದಿನದೊಳಗೆ ಮುಗಿಸ್ಬೋದು. ನೋಡಿ ಇಲ್ಲಿ ಮರದ ಕೆಲಸ ಇಲ್ಲಿವರೆಗೂ ಬಂದಿದ್ದಾರೆ, ಇನ್ನು ಹೊರಬದಿಯವರೆಗೂ ಮಾಡಬೇಕು. ಗರ್ಭಗುಡಿಯ ಒಳಗೆ ಕೂಡ ಮರದ ಬಾಗಿಲನ್ನು ಕೂತ್ಕೊಳಿಸಿದ್ದಾರೆ. ತೀರ್ಥ ಮಂಟಪದ ಮೇಲೆ ನೋಡಿ ಆ ಮಾಡಿರುವಂಥ ಕೆತ್ತನೆ ಕೆಲಸ ಎಷ್ಟು ಚೆಂದ ಮಾಡಿದ್ದಾರೆ. ಕೆಲವು ಕಡೆ ಇದನ್ನೇ ಮರದಲ್ಲಿ ಮಾಡಿದ್ದಾರೆ, ಇಲ್ಲಿ ಕಲ್ಲಿನಲ್ಲೇ ಮಾಡಿದ್ದಾರೆ. ಬಹಳ ಅಂದವಾಗಿ ಮಾಡಿದ್ದಾರೆ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಮ್ಮ ದೇವಸ್ಥಾನ ಇಷ್ಟು ಚೆಂದ ಆಗ್ತದೆ ಅಂತ ನಮಗೆ ಅನಿಸಿರಲಿಲ್ಲ, ಈಗ ನೋಡುವಾಗ ಬಹಳ ಖುಷಿ ಆಗ್ತದೆ. ನೋಡಿ ಎಷ್ಟು ಚೆಂದ, ಎಷ್ಟು ಮರದ ಕೆಲಸ, ಆ ಫಿನಿಶಿಂಗು ಹತ್ರ ಹಾಕಿದ್ದಾರೆ. ಅದಕ್ಕೆ ಹಾಕಿರುವಂಥ ಜಂತಿ ತುಂಬ ಗಟ್ಟಿಮುಟ್ಟಾಗಿ ಮಾಡಿದ್ದಾರೆ. ಇದು ಮೊದಲಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಕೆಲಸ ಆಗಿರಲಿಲ್ಲ. ನಾನು ಹಿಂದೆ ಕೂಡ ಇದರ ವಿಡಿಯೋ ಮಾಡಿ ಹಾಕಿದ್ದೆ. ನಾನು ಪ್ರತಿ ವಾರವೂ ಮಾಡಿ ಹಾಕ್ತಾ ಇದ್ದೇನೆ, ಯಾಕಂದರೆ ಮತ್ತೆ ನಮಗೆ ಇದು ಹೇಗಿತ್ತು ಅಂತ ನೋಡಲಿಕ್ಕೆ ಖಂಡಿತ ಸಿಗಲಿಕ್ಕಿಲ್ಲ. ಹಾಗಾಗಿ ಹೇಗೆ ಇದನ್ನು ಕಟ್ತಾ ಇದ್ರು ಅಂತ ನಮಗೆ ನೋಡಲಿಕ್ಕೆ ಇದನ್ನು ನಾನು ಹಾಕ್ತಾನೇ ಇರ್ತೀನಿ. ಸಾಧ್ಯ ಆದಷ್ಟು ಅಲ್ಲಿ ಹೋದಾಗೆಲ್ಲ ಚಿತ್ರೀಕರಣ ಮಾಡ್ತಾನೆ ಇರ್ತೀನಿ. ಮಾಡಿದ್ದನ್ನು ನಾನು ನೋಡಿದ್ದನ್ನು ನಿಮಗೆ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚಂದವಾಗಿ ಕಾಣ್ತಾ ಉಂಟು. ಪೂರ್ತಿ ಕೆಲಸ ಆದಮೇಲೆ ತುಂಬ ಚೆಂದ ಕಾಣ್ತದೆ. ಈಗಾಗಲೇ ವಿಶಾಲವಾದ ಒಳಗಿನ ಆವರಣ, ಭಾಳ ಸುಂದರವಾದ ಹಳೇ ಮಾದರಿಯ ಕಟ್ಟಡದ ಹಾಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಒಳಗಿನ ಸುತ್ತು, ವಿಶಾಲವಾದ ಜಗಲಿ. ಹೊರಗೆ ಕೂಡ ತುಂಬ ಕೆಲಸ ಆಗ್ತಾ ಉಂಟು. ಆದಷ್ಟು ಬೇಗ ಮುಗಿಲಿ, ಮಳೆ ಬರೋಕ್ಕಿಂತ ಮುಂಚೆನೇ ಮುಗಿಲಿ ಅಂತ ಅಂದ್ಕೊಳ್ತಾ ಇದ್ದಾರೆ. ನೋಡಿ ಹೊರಗಿನ ಇಟ್ಟಂಥ ಕಂಬ, ಯಾಕೋ ಅದನ್ನು ಅರ್ಧ ಭಾಗ ಮುಚ್ಚಿದ್ದಾರೆ, ಗೊತ್ತಿಲ್ಲ. ಇನ್ನು ಇದರ ಕೆಲಸ ಬಾಕಿ ಆಗಬೇಕು. ಧ್ವಜಸ್ತಂಭಕ್ಕೆ ಮೇಲೆ ಯಾವುದ್ರದ್ದು ಕವರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಹೊರಬದಿಯಿಂದ ಕಾಣ್ತಾ ಇರೋದು. ಹಾಗೆ ಬದಿಯಲ್ಲಿ ಕೂಡ ಅಡುಗೆ ಮನೆ ಕೆಲಸ ಕೂಡ ಆಗ್ತಾ ಉಂಟು. ಅದರ ಮೇಲೆ ಕೂಡ ಮಾಡು ಹಾಕ್ತಾ ಇದ್ದಾರೆ. ಇದು ಹೊರಗಿನಿಂದ ಕಾಣ್ತಾ ಇರೋದು. ಒಂದು ಸೈಡಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ನೋಡಿ ಅಡುಗೆ ಮನೆ ಕೆಲಸ. ಅದರ ಮೇಲೆ ಕೂಡ ಮಾಡಾಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕೆಳಗೆ ಅಡುಗೆ ಮನೆ, ಮೇಲೆ ಊಟದ ಹಾಲು ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಎಲ್ಲ ಸರ್ವೆ ಮಾಡಿ ಹೊರಬದಿಯಲ್ಲಿ ರಾಶಿ ರಾಶಿ ಮಣ್ಣು ಕಲ್ಲು ಹಾಕಿಟ್ಟಿದ್ದಾರೆ. ಹೊರಗೆ ಕೂಡ ಸುತ್ತಿನಲ್ಲಿ ಕೂಡ ಹಾಸುಕಲ್ಲು ಬರ್ಬೋದು ಅಂತ ಕಾಣ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಬೆಂಬಲಿಸಿ. ನೋಡಿದ್ರಲ್ಲ ಹಾಸುಕಲ್ಲು ಎಷ್ಟೊಂದು ತಂದಿಟ್ಟಿದ್ದಾರೆ ಅಂತ. ಇವತ್ತು ನಾನು ವಿಡಿಯೋ ಮಾಡುವಾಗ ತುಂಬ ಮೋಡ ಆಗಿತ್ತು. ದೂರದಲ್ಲಿ ಇದು ಕಾಣ್ತದೆ. ಇದು ಒಂದು ಹೊಸ ನಾಗಬನದ ಹಾಗೆ ಕಟ್ತಾ ಇದ್ದಾರೆ ಅಂತ ಕಾಣ್ತದೆ, ಕೆರೆಯ ಬದಿಯಲ್ಲಿ. ಮೊದಲೆಲ್ಲ ಆ ಶಾಲೆ, ಗಣಪತಿ ಶಾಲೆಯ ಕಟವಾಣ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಎಷ್ಟು ಚೆಂದ ಕಾಣ್ತದೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ನಮಸ್ಕಾರ.